ನಾವು ಬಂದಾಗಲೆಲ್ಲ ಕೇಳ್ತಿದ್ವಿ, ಎಲ್ಲರೂ ಹೇಳೋದ ನಮ್ಗೆ ಹೋದ ಸಿಗ್ಲಿಲ್ಲ, ನಾವು ಬಂದಾಗಲೆಲ್ಲ ಸಿಕ್ಕಿದ್ದಾರೆ. ಅವ್ರು ಬಂದು ನಮ್ಮನ್ನು ಬಂದು ನಾವು ಬಟ್ಟೆ ಚೇಂಜ್ ಮಾಡ್ಕೋತೀವಿ, ಯಾವ್ದು ಸಾಧಾರಣ ಕಾರ್ ಬಂದು ನಿಂತ್ಕೊಂಡಿದ್ವಲ್ಲ, ಅವ್ರು ಗುರುಗಳು ಇದಾರ ಅಂತ ಕೇಳಿದ್ರು. ಸಕ್ರೆಬೆಲೆ ಗುರುಗಳು ಇದಾರ ಅಂತ. ಅವ್ರಿಗೆ ನಂಗೆ ಆಶ್ಚರ್ಯ, ನಿಮ್ಗೆ ಹೆಂಗ್ ಗೊತ್ತಾಯ್ತು ಸಕ್ರೆಬೆಲೆ ಆ ಭಾನ ಆ ಥರದವ್ರು ಈಗ ಇಲ್ವಲ್ಲ, ದೈವವಾಗಿ ಇಲ್ವಲ್ಲ ಅಂತ ಒಂದು ಕೊರಗೋ ಅಷ್ಟು ಬಿಟ್ರೆ, ಬಟ್ ಯಾವಾಗಲೂ ಮಾನಸಿಕವಾಗಿದ್ದಾರೆ. ಅವ್ರು ಸ್ಮರಣೆ ಮಾಡಿದ ತಕ್ಷಣ ಅವ್ರದ್ದು ಒರಿಜಿನಲ್ ರೂಪ ನನಗೆ ಬರುತ್ತೆ. ಅವರು ಇಲ್ಲಿ ಸಕ್ರೆಪಣ್ಣದಲ್ಲಿ ಈಶ್ವರ ದೇವಸ್ಥಾನ ಪೂಜೆ ಮಾಡೋಕ್ಕೆ ಅಂತ ಇಲ್ಲಿ ಗಂಟೆ ಶ್ರೀನಿವಾಸ ಸಾಗರ್ ಅಂತ ಇದ್ರು ಹಿರಿಯರು. ದೇವಸ್ಥಾನ ಅವ್ರು ನೋಡ್ಕೊತಾರೆ, ಅವ್ರ ಉಸ್ತುವಾರಿಯಲ್ಲಿತ್ತು. ಅವರು ಪೂಜೆ ಮಾಡೋಕ್ಕೆ ಬೇಕು ಅಂದ್ಬಿಟ್ಟು ನಮ್ಮ ತಂದೆನೇ ಕರ್ಕೊಂಬಂದರು. ನ್ಯಾಚುರಲಿ ನಮ್ಮ ಸಂಬಂಧ ನಮಗೆಲ್ಲ ಸ್ನೇಹಿತರಾದವು. ಒಟ್ಟಿಗೆ ಊರಲ್ಲಿ ಸುಮಾರು ಒಂದು 30-35 ಜನ ಹುಡುಗರು ನಾವು. ಆಗ ಎಲ್ಲ ಒಟ್ಟಿಗೆ ಆಟ ಆಡ್ತಿದ್ವು. ಸೀನಾ, ವೆಂಕಟೇಶ, ಸೂರಿ, ರಂಗ, ಕಿಟ್ಟಿ ಅಂತ ಹೀಗೆ ತುಂಬ ಜನ ಇದ್ದರು. ಆ ಕಲ್ಲು ಹೊಡ್ತಿರ್ಬೇಕಾದ್ರೆ ನಾನು ಸ್ವಲ್ಪ ಮುಂದೆ ಇದ್ದೆ, ವೆಂಕಟಾಚಲ ನಾನು ಹಿಂದೆ ಇದ್ದ. ಅವ್ನು ಕಲ್ಲು ಎಸ್ತ, ಅದು ಮರಕ್ಕೆ ಬೀಳಿದ್ರೆ ನನ್ನ ತಲೆಗೆ ಇಟ್ಬಿತ್ತು, ಕಣ್ಣಿಗೆ ಇಟ್ಬಿತ್ತು. ಕಣ್ಣಿಗೆ ನಾವೇ ಹೋಗಿ ಬರೋಂತ ಮಾತಾಡಿಸ್ಬೇಕು, 1-2 ಮಾತಾಡೋಣ. ಮೌನಿ ಇದ್ರೆ ಮೌನಿ ಅವನು. ನಂಗೆ ಏನು ಅನಿಸುತ್ತೆ, ವೆಂಕಟಾಚಲ ಬಹುಶಃ ಚಿಕ್ಕ ವಯಸ್ಸಿಂದ ಅವನ ಮುಳ್ಳೆಯ ಜೊತೆ ಇದ್ದು ಅವನು ಮೌನಿ ಆಗಿದ್ದನ್ನು ಈ ವೆಂಕಟಾಚಲ ಅಭ್ಯಾಸ ಮಾಡಿಬಿಟ್ಟಿದ್ದಾನೆ. ಅವನು ಮೌನಿ ಆದ. ಅಲ್ಲೇ ಇವನು ಓದ್ತಾ ಇದ್ದ. ಇವನು ಇನ್ನೊಬ್ಬರ ರಂಗ ಅಂತ ಒಬ್ಬ, ಅವನು ಇನ್ನೊಬ್ಬ ರಂಗ, ಇಬ್ಬರು 3 ಜನ ಒಂದು ಪಕ್ಕದ ರೂಮು. ನಾನು ವೆಂಕಟಾಚಲದ ದಿನ ನೋಡೋಕೆ ಹೋಗ್ತೀನಿ. ಆದ್ರೆ ಯಾರೋ ಬಂದು ಏನೋ ತರ ಡಿಸ್ಟರ್ಬ್ ಮಾಡ್ತಿದ್ರು ಗೊತ್ತಿಲ್ಲ. ಅವ್ರು ಯಾವ ಪಾಪ ಕೆಲಸ ಮಾಡಿಸಿದ್ರು. ನಾನು ಬೆಳಗ್ಗೆ ಬಂದ ತಕ್ಷಣ ತೊಂದರೆ ಆಯ್ತಾನೆ ಅವ್ರಿಗೆ. ಬಟ್ ಬಂದ ತಕ್ಷಣ, ನಾನು ಹೇಳಿದ ತಕ್ಷಣನೇ ಅವರು ಬಾಗಲ್ ತೆಗೆದು ಯಾವಂತ ಇದ್ರಲ್ಲಿ ಕರೆದ್ರು ನನಗೆ ಅಂದ್ರೆ, ಅದು ಅವ್ರ ಜೀವಮಾನದಲ್ಲಿ ಅದನ್ನು ಪೂರ್ತಿಯಾಗಿ ನಾವು ಅದನ್ನು ತಗೊಳಕ್ಕಾಗ್ಲಿಲ್ಲ. ಅದೊಂದು ಖೇದ ನನಗೆ ಯಾವಾಗಲೂ ಇರುತ್ತೆ. ಊರಿನವ್ರು ಎಲ್ಲ ಹೇಳ್ತಿದ್ರು, ಎಲ್ಲಾರು ಗುರುನಾಥರು ಹೋದ ದರ್ಶನ ಸಿಗುತ್ತೋ ಇಲ್ವೋ. ಅವ್ರು ಸುಮಾರು ನಮ್ಮ ಊರಲ್ಲಿರೋ ಸ್ನೇಹಿತರುಗಳೆಲ್ಲ ಗುರುನಾಥರು ಪವಾಡ ಬಗ್ಗೆ ಹೇಳ್ತಾ ಇದ್ರು. ನಾವು ಬಂದಾಗಲೆಲ್ಲ ಕೇಳ್ತಿದ್ವಿ, ಎಲ್ಲರೂ ಹೇಳೋದ ನಮ್ಗೆ ಹೋದ ಸಿಗ್ಲಿಲ್ಲ, ನಾವು ಬಂದಾಗಲೆಲ್ಲ ಸಿಕ್ಕಿದ್ದಾರೆ. ಇನ್ನೊಂದು ಸಣ್ಣೊಂದು ಹೇಳಿದ್ ನಾನು ಇದನ್ನ ಮುಗಿಸ್ತೀನಿ. ಶೃಂಗೇರಿಗೆ ನಾವು ಸಕ್ರೆಪಟ್ಟಿಗೆ ಬಂದು ಗುರುಗಳು ದರ್ಶನ ಮಾಡ್ಕೊಂಡು ನಮ್ಮ ಅಣ್ಣ ತಮ್ಮಂದ್ರೆ ಎಲ್ಲ, ನಮ್ಮ ಅಣ್ಣ ಬಂದಿದ್ದ, 3ನೇ ಅಣ್ಣ, ನಮ್ಮ ಅವ್ರ ಮಗ ಎಲ್ಲ ಬಂದಿದ್ದು, 3-4 ಜನ ಬಂದಿದ್ದು. ಶೃಂಗೇರಿಗೆ ಹೋಗಿ ನಿಲ್ಸಿದ್ದು. ನಾವು ಸಕ್ರೆಪಟ್ಟಣಕ್ಕೆ ಹೋಗಿದೆ ಅಂತ ಯಾರು ಗೊತ್ತಿಲ್ಲ. ನಾವು ಗುರುಭವನ ಹತ್ರ ಗಾಡಿ ನಿಲ್ಸ್ಬಿಟ್ಟು ಶೃಂಗೇರಿನಲ್ಲಿ ನಾವು ಪಂಚೆ ಚೇಂಜ್ ಮಾಡ್ಬೇಕು, ಪ್ಯಾಂಟ್ ಶರ್ಟ್ ಹಾಕೊಂಡು ಪಂಚೆ ಹಾಕೋತಾ ಇದ್ವು. ಪಂಚೆ ಹಾಕೊಂಡು ಹೋಗೋಣ ಅಂತ ಪಂಚೆ ಉಟ್ಕೊಂಡು ನಾವು ಪಂಚೆ ಉಟ್ಕೋತಾ ಇದ್ವು. ಯಾರೋ ಅಲ್ಲಿ ಇವರು ಗುರುಗಳು, ಅವ್ರಿಗೆ ಯಾರೋ ಅಲ್ಲಿ ಪ್ರೇರಣೆ ಆಗಿದೆ. ಅವ್ರ ಗುರುಗಳು ಶಿಷ್ಯ, ಭಾರತೀಯ ತೀರ್ಥರು ಪಟ್ಟ ಶಿಷ್ಯ, ಯಾರು ಶಿಷ್ಯ ಅಂತ ಅವ್ರು ಬಂದು ನಮ್ಮನ್ನು ಬಂದು ನಾವು ಬಟ್ಟೆ ಚೇಂಜ್ ಮಾಡ್ಕೋತೀವಿ, ಯಾವ್ದು ಸಾಧಾರಣ ಕಾರ್ ಬಂದು ನಿಂತ್ಕೊಂಡಿದ್ವಲ್ಲ, ಅವ್ರು ಗುರುಗಳು ಇದಾರ ಅಂತ ಕೇಳಿದ್ರು. ಸಕ್ರೆಬೆಲೆ ಗುರುಗಳು ಇದಾರ ಅಂತ. ಅವ್ರಿಗೆ ನಂಗೆ ಆಶ್ಚರ್ಯ, ನಿಮ್ಗೆ ಹೆಂಗ್ ಗೊತ್ತಾಯ್ತು ಸಕ್ರೆಬೆಲೆ ಏನು ನಂಗೆ ಬಂತಪ್ಪ ಅಂತಂದು. ತಕ್ಷಣ ಆನಂದೆ, ಇಲ್ಲ ಗುರುಗಳು ಇದ್ದಾರೆ, ನಾವು ದರ್ಶನ ಮಾಡ್ಕೊಂಡ್ವಿ, ಗುರುಗಳು ಇದ್ದಾರೆ. ಈಗ ಇಲ್ಲಿ ನಾವು ಬರ್ಬೇಕಾರಿದ್ರು, ಈಗ ಗೊತ್ತಿಲ್ಲ ಅಂತಂದೆ. ಅವ್ರಿಗೆ ಪ್ರೇರಣೆ ಮಾಡಿದ್ರು ನೋಡಿ. ಉತ್ತರ ಬೇಕಾಗಿತ್ತನೋ, ಯಾರು ತಕ್ಷಣ ಸಿಗ್ಲಿಲ್ಲನೋ. ಅವ್ರು ಯಾರೋ ಭಾರತೀಯ ಶಿಷ್ಯರಿಗೆ ಅವ್ರು ಬಂದು ನನ್ ಕೇಳಿದ್ರು, ಸಕ್ರೆಪಟ್ಟಣದ ಬಂದ ಗುರುಗಳು ಇದ್ರ ಅಂತ. ನಾವು ಸಕ್ರೆಪಟ್ಟಣದ ಬೋರ್ಡ್, ನಮ್ಮ ಬೋರ್ಡ್ ಬೆಂಗಳೂರು ರಿಜಿಸ್ಟ್ರೇಷನ್ ಗಾಡಿ. ಈ ಥರದ್ದೆಲ್ಲ ನಾವು ಏನ್ ಹೇಳ್ತಾರೆ ಇದಕ್ಕೆ. ಸೊ ಈ ಥರದ್ದೆಲ್ಲ ತುಂಬಾ ಅನ್ವಯಿಸಿದೀವಿ. ಗುರುಸ್ಮರಣೆ ಸದಾ ಸ್ಮರಣೀಯ, ಅದು ಜೀವಮಾನ ಪರ್ಯಂತ ಇಟ್ಕೊಂಡಿರ್ಬೇಕಾದ್ದು. ಆ ಭಾನ ಆ ಥರದವ್ರು ಈಗ ಇಲ್ವಲ್ಲ, ದೈವವಾಗಿ ಇಲ್ವಲ್ಲ ಅಂತ ಒಂದು ಕೊರಗೋ ಅಷ್ಟು ಬಿಟ್ರೆ, ಬಟ್ ಯಾವಾಗಲೂ ಮಾನಸಿಕವಾಗಿದ್ದಾರೆ. ಅವ್ರು ಸ್ಮರಣೆ ಮಾಡಿದ ತಕ್ಷಣ ಅವ್ರದ್ದು ಒರಿಜಿನಲ್ ರೂಪ ನನಗೆ ಬರುತ್ತೆ. ಅದೊಂದು ಅವ್ರು ಕೊಟ್ಟು ನನಗೆ ಆಶೀರ್ವಾದ ಇದೆ ಅಂತ ಅನ್ಕೋತೀನಿ. ನಾನು ಬಾಲ್ಯದಿಂದೆಲ್ಲ ನೋಡಿದ್ದಕ್ಕೂ ನಾವು ಕೊನೆಯ ಟೈಮ್ನಲ್ಲಿ ನಾನು ಆಮೇಲೆ ಅವರು ಗುರು ಹಂತಕ್ಕೆ ಬಂದ್ಮೇಲೆ ನೋಡಿದ್ದು ವೆಂಕಟಾಚಲ ಗುರುಗಳಿಗೂ ಅಗಾಧವಾದ ವ್ಯತ್ಯಾಸ ಇದೆ. ಅದನ್ನು ನಾವು ಅರಿಯೋಕ್ಕೂ ಆಗಲ್ಲ. ಅದನ್ನ ಅರಿಯೋಕ್ಕೆ ನಾವು ತುಂಬ ಆ ಹಂತವನ್ನು ತಲುಪಬೇಕಾಗಿದೆ. ಅವನ ಆಶೀರ್ವಾದ ಅನಿಸುತ್ತೆ. ಹಾಗಾಗಿ ನಾವು ಅವ್ರ ಓಡಾಡ ಸಿಕ್ಕಿದ್ದು ಎಷ್ಟೋ ಕೋಟಿ ಜನ್ಮದ ಪುಣ್ಯ ಅಂತ ಭಾವಿಸ್ತೀನಿ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹರಿ ಓಂ ಹರಯೇ ನಮಃ. ನಾನು ವಿಶ್ವೇಶ್ವರ, ಹುಟ್ಟಿದ್ದು ಬಾಣಾವರ, 1939. ನನಗೆ ಸುಮಾರು 5-6 ವರ್ಷ ಇದ್ದಾಗ ನನ್ನ ಕರ್ಕೊಂಬಂದು ಸಕ್ರೆಪಟ್ಟಣಕ್ಕೆ ನಮ್ಮ ತಂದೆ ತಾಯಿ ಎಲ್ಲ ಬಂದಿದ್ದರಿಂದ ಇಲ್ಲಿ ಬಂದು ಸರ್ಕಾರಿ ಶಾಲೆಗೆ ಸೇರಿಸಿದ್ರು. 1ನೇ ತರಗತಿ ಸೇರಿಸಿದ್ರು. ನಮ್ಮ ತಂದೆ ಸಾಮಕ್ ನರಸಿಂಹಭಟ್ಟ ಅಂತ, ನಮ್ಮ ತಾಯಿ ಜಯಲಕ್ಷ್ಮಮ್ಮ ಅಂತ. ಅವರು ಸಾಮಕ ಫ್ಯಾಮಿಲಿಯವರು.
ಅವರು ಇಲ್ಲಿ ಸಕ್ಕರೆ ಪಣ್ಣದಲ್ಲಿ ಈಶ್ವರ ದೇವಸ್ಥಾನ ಪೂಜೆ ಮಾಡೋಕ್ಕೆ ಅಂತ ಇಲ್ಲಿ ಗಂಟೆ ಶ್ರೀನಿವಾಸ ಸಾಗರ್ ಅಂತ ಇದ್ರು ಇದೆ ಹಿರಿಯರು. ದೇವಸ್ಥಾನ ಅವ್ರು ನೋಡ್ಕೊತಾರೆ, ಅವ್ರ ಉಸ್ತುವಾರಿಯಲ್ಲಿತ್ತು. ಅವರು ಪೂಜೆ ಮಾಡೋಕ್ಕೆ ಬೇಕು ಅಂದ್ಬಿಟ್ಟು ನಮ್ಮ ತಂದೆನೇ ಕರ್ಕೊಂಬಂದರು. ನಾವು ಎಷ್ಟು ಜನ ಇದ್ದು, 4 ಜನ ಮಕ್ಕಳಿದ್ವು ಬಂದಾಗ. ನಮ್ಮ ತಂದೆ ತಾಯಿ ನಾವು 4 ಜನ ಮಕ್ಕಳು ಬಂದು, ನಮ್ಮ ಅಣ್ಣ, ನಮ್ಮ ಅಕ್ಕ, ನಾನು, ರಾಜನ ಇಲ್ಲೊಬ್ಬ ಕೃಷ್ಣ ಅಂತ ಇದ್ದ, ಸುಶೀಲ್ ಆಮೇಲೆ 4 ಜನ ಇದ್ವು ಮೊದಲು. ಬಂದಮೇಲೆ ನನ್ನ ಬಾಣಾವರದಲ್ಲಿ ಓದ್ತಿದ್ದವ್ರನ್ನ ಕರ್ಕೊಂಬಂದು ಇಲ್ಲಿ ಸೇರಿಸಿದ್ರು ಸರ್ಕಾರಿ ಶಾಲೆಗೆ. 1ನೇ ತರಗತಿ ಸೇರಿಸಿದ್ರು ನನ್ನ. ಇವನು ವೆಂಕಟಾಚಲ, ನಾನು ಗುರು, ನೀವೆಲ್ಲ ಗುರುನಾಥ ಅಂತೀರ, ನಾನು ವೆಂಕಟಾಚಲ ಅಂತ ಕರೆಯೋದು. ವೆಂಕಟಾಚಲ 2ನೇ ತರಗತಿಲಿ ಇದ್ದ. ಸರಿ, ಇಲ್ಲೇ ಸೆಟ್ಲ್ ಆಗೋದು, ಈ ಊರಲ್ಲೇ ಇರೋದು ಅಂತ ಆದಮೇಲೆ ನ್ಯಾಚುರಲಿ ನಮ್ಮ ಸಂಬಂಧ, ನಮಗೆಲ್ಲ ಸ್ನೇಹಿತರಾದವು. ಒಟ್ಟಿಗೆ ಊರಲ್ಲೇ ಸುಮಾರು ಒಂದು 30-35 ಜನ ಹುಡುಗರು ನಾವು. ಆಗ ಎಲ್ಲ ಒಟ್ಟಿಗೆ ಆಟ ಆಡ್ತಿದ್ವು. ಸೀನಾ, ವೆಂಕಟೇಶ, ಸೂರಿ, ರಂಗ, ಕಿಟ್ಟಿ ಅಂತ ಹೀಗೆ ತುಂಬ ಜನ ಇದ್ದರು. ನಾವೆಲ್ಲ ಒಟ್ಟಿಗೆ ಆಟ ಆಡ್ತಿದ್ವು. ವೆಂಕಟಾಚಲ ಎಲ್ಲ ಆಟಕ್ಕೂ ಬರೋನು, ಆದರೆ ಅವನು ಮೌನಿ. ನಮ್ಮ ಥರ ಕೂಗಾಡೋದು, ಕಿಚ್ಚಾಡೋದು ಅವೆಲ್ಲ ಇಲ್ಲ. ಸಾಲ್ಚಿನ ನಾಡಕ್ಕೆ ಬರ್ತಾ ಇದ್ದ, ಚಿಂಡಿದ ನಾಡಕ್ಕೆ ಬರ್ತಾ ಇದ್ದ. ಆದರೆ ಯಾವಾಗಲೂ ನಗುಮುಖ ಒಂದು, ಯಾವತ್ತೂ ಅವ್ನು ಸಿಟ್ಟು ಮಾಡ್ಕೊಂಡು ನಾವು ನೋಡಲ್ಲ, ಹುಡುಗನಿಂದ ಅಷ್ಟೇ. ಹೀಗೆ ದಿನ ಕಳೀತು. ಆಮೇಲೆ ಅವನಿಗೆ ಮುಂಜಿ ವಯಸ್ಸು ಬಂತು. ಮುಂಜಿಗೆ ನಾವೆಲ್ಲ ಮತ್ತೆ ಹುಡುಗರೆಲ್ಲ ಓಡಾಡ್ತಿದ್ವು ಮುಂಜಿನಲ್ಲಿ. ಮುಂಜಿ ಆದಮೇಲೆ ಅಗ್ನಿ ಕಾರ್ಯ ಮಾಡ್ಬೇಕಲ್ಲ, ದಿನಕ್ಕೆ 2 ಸಲ, ಬೆಳಗ್ಗೆ 1 ಸಲ, ಸಾಯಂಕಾಲ 1 ಸಲ. ಅಗ್ನಿ ಕಾರ್ಯ ಮಾಡೋಕ್ಕೆ, ವಿಶ್ವ ನೀನು ನನಗೆ ಸಮ್ಮಿತ್ ತಂದ್ಕೊಡ್ಬೇಕು, ಹಾಗಿದ್ರೆ ಅಗ್ನಿ ಕಾರ್ಯ ಮಾಡ್ತೀನಿ. ನಮ್ಮ ಮನೆ ಎದುರುಗಡೆ ಹಳ್ಳಿ ಮರ. ಆಯ್ತಪ್ಪ ತಂದ್ಕೊಡ್ತೀನಿ ನಿಂಗೆ ಅಂತ ಬೆಳಗ್ಗೆ 1 ಕಟ್ಟು ಸಮಿತ್ ತೊಗೊಂಡೋಗಿ ಕೊಡ್ಬೇಕು ಅವನಿಗೆ. ಅದೇ ಹಳ್ಳಿ ಕಡ್ಡಿ ಸಮಿತ್ ಅಂದರೆ, ಅದನ್ನು ತೊಗೊಂಡೋಗಿ ಕೊಡ್ತಾ ಇದ್ದೆ. ಹೀಗೆ ಪ್ರತಿನಿತ್ಯ ತೊಗೊಂಡೋಗಿ ಕೊಡ್ತಾ ಇದ್ದೆ. ಒಂದು ದಿವಸ ಏನಾಯಿತು, ವೆಂಕಟಾಚಲನ ಬಂದ ಸುಮಾರು 4 ಗಂಟೆ ಹೊತ್ತಿನಲ್ಲಿ ನಾವೆಲ್ಲ ಅಲ್ಲಿ ಹಳ್ಳಿ ಮರದ ಹತ್ರ ಆಟ ಆಡ್ತಾ ಇದ್ವು. ಫ್ರೆಂಡ್ಸ್ ಎಲ್ಲ ಸೀನಾ, ಕಿಟ್ಟಿ, ಸೂರಿ ಅಂತೆಲ್ಲ ಇದ್ದು, ವೆಂಕಟೇಶ ಅಂತೆಲ್ಲ. ಇವನು ಬಂದ, ವೆಂಕಟಾಚಲನ ಬಂದ. ಸರಿ, ಎಲ್ಲ ಮರಕ್ಕೆ ಕಲ್ಲು ಹೊಡಿತಾ ಇದ್ವು. ಅದು ಯಾವ್ದು ಕಲ್ಲು ಹೊಡಿತಿದ್ವೋ ಗೊತ್ತಿಲ್ಲ. ಆ ಕಲ್ಲು ಹೊಡಿತಿರ್ಬೇಕಾದ್ರೆ ನಾನು ಸ್ವಲ್ಪ ಮುಂದೆ ಇದ್ದೆ, ವೆಂಕಟಾಚಲ ನಾನು ಹಿಂದೆ ಇದ್ದ. ಅವ್ನು ಕಲ್ಲು ಎಸ್ತ, ಅದು ಮರಕ್ಕೆ ಬೀಳಿದ್ರೆ ನನ್ನ ತಲೆಗೆ ಇಟ್ಬಿತ್ತು, ಕಣ್ಣಿಗೆ ಇಟ್ಬಿತ್ತು, ಕಣ್ಣಿಗೆ ಚಿನ್ನಿದಾಂಡಲ್ಲ. ಅದಾದಮೇಲೆ ಅದು ತಲೆಗೆ ಇಟ್ಬಿದ್ಬಿಡ್ತು ನನಗೆ. ತಲೆಗೆ ಇಟ್ಬಿದ್ದಾಗ ಅಷ್ಟೇ ಓಡ್ ಬಂದು ವೆಂಕಟಾಚಲ ಹಿಡ್ಕೊಂಡು ಏನಾಯ್ತು ಅಂದ. ಏನಾಗಿಲ್ಲ ಬೇಡ, ಸ್ವಲ್ಪ ನಮ್ಮ ಮನೆಗೆ ಎದುರುಗಡೆ ಮನೆ ಕರ್ಕೊಂಡ್ಬಂದು ನೀರು ತಟ್ಟಿ ಏನೋ ಮಾಡಿದ್ರೆ ಸರಿ ಆಯ್ತದು. ಅವನು ಆವಾಗ ನಡೆದಿದ್ದು ಅದು 52-53ನೇ ಇಸ್ವಿಲಿ ನಡೆದಿದ್ದು. ನಾನು ಅವನ ಕಾಲು ಹಾಕಿದ್ದು ಒಂದು 6 ತಿಂಗಳು ಮುಂಚೆ ಒಂದ್ಸಲ ಬಂದಿದ್ದೆ. ಇಲ್ಲಿ ಬಂದಾಗೆಲ್ಲ ಅವನು ಮನೆಗೆ ಹೋಗೋ ಪದ್ಧತಿ ನಮ್ಮದು. ಅವ್ರ ಅಮ್ಮ ತಂದೆ ತಾಯಿ ಇದ್ದಾಗ ಇಬ್ಬರು ಮಾತಾಡ್ಸಿದ್ದೆ. ಅವ್ರ ಅಮ್ಮ ಒಬ್ಬರೇ ಇದ್ರು, ಅವ್ರನ್ನ ಮಾತಾಡ್ಸ್ಕೊತೆ. ವೆಂಕಟಾಚಲ ಇರ್ಲಿ ಬಿಡ್ಲಿ ಅವ್ರ ಮನೆಗೆ ಹೋಗ್ತಾ ಇದ್ದೆ ನಾನು. ಅವ್ರ ತಾಯಿ ಶಾರದಮ್ಮನ ಹತ್ರ ಮಾತಾಡ್ಕೊಂಡು ಬರ್ತಿದ್ದೆ. ಹಾಗೆ ಒಂದ್ಸಲ ಬಂದ, ವೆಂಕಟಾಚಲ ಇದ್ದಾಗ ಅವನ್ನ ನೋಡಿದ ತಕ್ಷಣ, ಬರೋ ವಿಶ್ವ ಹೇಗೆ ತಲೆ ನಿಂದು, ನನ್ನ ತಲೆ ಗಟ್ಟೆ ಆಯ್ತು, ಸುಂದರ ನೀನು ಕಲ್ಲು ಹೊಡೆದ ಮೇಲೆ ತಲೆ ಗಟ್ಟೆ ಆಯ್ತು ನಂದು ಅಂತೆ. ನಾವು ಹೋಗಬಾರತ್ಲೇ ಮಾತಾಡೋರು, ಏನು ನಮಗೇನು ಇದೆಲ್ಲ ಇಲ್ಲ. ಅವನು ಎಷ್ಟೇ ಜನ ಪವಾಡ ಅದು ಇದು ಅಂದ್ರೆ, ನನ್ನ ದೃಷ್ಟಿನಲ್ಲಿ ವೆಂಕಟಾಚಲ ಅಂದರೆ ಅವಧೂತ, ಮೌನಿ, ಜ್ಞಾನಿ, ಜೊತೆಗೆ ಜ್ಞಾನಿ. ಇದು ಯಾಕಾಯ್ತು ಅಂತ ನಾನು ಯೋಚನೆ ಮಾಡಿದ್ದು, ಅವ್ರಲ್ಲಿ ಮುಳ್ಳಯ್ಯ ಅಂತ ಒಬ್ಬ ಇದ್ದ. ಅವ್ರ ಮನೇಲಿ ಮನೆ ಕೆಲಸ ಒಂಥರ ಇರಲಿಲ್ಲ ಪಾಪ. ಅವನು ಈ ವೆಂಕಟಾಚಲ ತಂಗಿಗಳನ್ನ ಎಲ್ಲ ಬೆಳೆಸಿದ್ದವನೇ, ಎತ್ತುವಾಡಿ ಮಾಡಿಸಿದ್ದವನೇ. ಅವನು ಯಾವಾಗಲೂ ಜಗಲಿ ಮೇಲೆ ಕೂತಿರೋರು. ಅವ್ರ ತಂದೆ ಶ್ರೀನಿವಾಸಯ್ಯ ಕುರ್ಚಿ ಮೇಲೆ ಕೂತ್ಕೊಂಡಿರೋರು, ಸ್ವಲ್ಪ ದೊಡ್ಡತಿ ವ್ಯಕ್ತಿ ಅವರು. ಕುರ್ಚಿ ಮೇಲೆ ಕೂತಿರೋರು, ಎದುರುಗಡೆ ಕೆಳಗಡೆ ಒಂದು ಮುಳ್ಳಯ್ಯ ಕೂತಿರೋರು, ಒಂದು ಮಗಿರ ಹತ್ರ ಕೂತಿರೋನು, ಅವ್ರದ್ದೇ ಮಗುನ. ಅವನು ಮಾದೇ ಆಡ್ತಿರ್ಲಿಲ್ಲ ಮುಳ್ಳಯ್ಯ. ನಾವೇ ಹೋಗಿ ಬರೋಂತ ಮಾತಾಡಿಸ್ಬೇಕು, 1-2 ಮಾತಾಡೋನು. ಮೌನಿ ಅಂದರೆ ಮೌನಿ ಅವನು. ನಂಗೆ ಏನು ಅನಿಸುತ್ತೆ, ವೆಂಕಟಾಚಲ ಬಹುಶಃ ಚಿಕ್ಕ ವಯಸ್ಸಿಂದ ಅವನ ಮುಳ್ಳಯ್ಯ ಜೊತೆ ಇದ್ದು ಅವನು ಮೌನಿ ಆಗಿದ್ದನ್ನು ಈ ವೆಂಕಟಾಚಲ ಅಭ್ಯಾಸ ಮಾಡಿಬಿಟ್ಟಿದ್ದಾನೆ. ಅವನು ಮೌನಿ ಆದ. ನಮ್ಮ ಜೊತೆ ಎಷ್ಟೇ ಹೈಸ್ಕೂಲಿಗೆ ಬಂದರೂ ಕೂಡ, ಅವನು SLC ಇದ್ದಾಗ ನಾನು 9th ಇದ್ದೆ, ಅವನು 10th ಇದ್ದ. ಆದರೂ ಕೂಡ ಆವಾಗಲೂ ಅಷ್ಟೇ, ಎಷ್ಟು ಬೇಕೋ ಅಷ್ಟೇ ಮಾತು. ನಮ್ಮ ಜೊತೆಲ್ಲ ಬರೋನು ಹೋಗೋನು ಎಲ್ಲ ಸರಿ. ಅಂದರೆ ಮಾತಲ್ಲಿ ಮಾತ್ರ ನಮ್ಮಷ್ಟು ನಾವು ಅರಳೂರ್ದಾಗ ಸಿಕ್ಕಾಪಟ್ಟೆ ಮಾತಾಡ್ತಿದ್ವು, ಕೀಟೆ ಮಾಡ್ತಿದ್ವು, ಎಲ್ಲ ಮಾಡ್ತಿದ್ವು. ಅವನು ಮಾತ್ರ ಏನು ಮಾಡ್ತಿಲ್ಲ, ಅವ್ನು ನೊಗನಗ್ತಾರೆ ಇರೋರು, ಎಷ್ಟು ಬೇಕೋ ಅಷ್ಟು ಮಾತಾಡೋರು. ಫ್ರೆಂಡ್ಶಿಪ್ ಎಲ್ಲ ನಮ್ಮ ಸ್ನೇಹಿತರೆಲ್ಲ ಒಟ್ಟಿಗೆ ಇರ್ತಾ ಇದ್ವು. ಅದೆಲ್ಲ ಎಲ್ಲ ಕಡೆ ಬರೋನು, ಏನು ತೊಂದರೆ ಇಲ್ಲ. ನಮ್ಮ ಜೊತೆ ಒಂದ್ಸಲ ಚಿನ್ನಿದ ಆಟಕ್ಕೆ ಬಂದಾಗ ನನಗೇನಾಯಿತು, ಅವನು ಚಿನ್ನಿ ಕೋಲಿ ತಗೊಳ್ಬಿಡ್ತಿಲ್ಲ ಕಣ್ಣಿಗೆ. ಅದೊಂದು 2ನೇ ಇನ್ಸಿಡೆಂಟ್ ಅದು. ಇಲ್ಲಿದ್ದು ಕಣ್ಣಿಗೆ ತಗೊಳ್ಬಿಟ್ಟು ಸ್ವಲ್ಪ, ನನಗೇನು ಕಣ್ಣಿಗೆ ಏನಾಗಲಿಲ್ಲ. ಅವನಿಗೆ ಗಾಬರಿ ಹತ್ಕೊಂಡ್ಬಿಡ್ತೀವಿ, ಇವ್ರಿಗೆ ಏನೋ ವಿಷಯ ಕಣ್ಣಿನ ಹೋಗ್ಬಿಡ್ತೋ ಏನು ಕಳ್ತೀವಿ ಅಂತ ಓಡ್ ಬಂದ. ನೋಡಿದು ನಮ್ಮ ಮನೆ ಕರ್ಕೊಂಡೋದು, ಏನಿಲ್ಲ ಸ್ವಲ್ಪ ನೀರು ಹಾಕಿ ಎಲ್ಲ ವರ್ಷ ಎಲ್ಲ ಮಾಡಿದ್ರು, ಸರಿ ಹೋಯ್ತು. ಅವನಿಗೆ ಇವತ್ತೇ ಹತ್ಕೊಂಡ್ಬಿಡ್ತು, ಇವನಿಗೆ ಏನಾಗಿದೆ, ಕಣ್ಣಿನ ಆಗಿದೆಯಾ ಅಂತ.
ನನಗೇನು ತೊಂದರೆನೇ ಆಗಲಿಲ್ಲ, ಎಲ್ಲ ಕಣ ವೆಂಕಟಾಚಲ ಏನಾಗಿಲ್ಲ, ತೊಂದರೆ ಇಲ್ಲ, ಸುಮ್ಮನಿರುವುದೇ. ಸರಿ, ಹೆಂಗಾಯ್ತು. ಆಮೇಲೆ ನಾನು 58ರಲ್ಲಿ SSLC ಆಯಿತು. ಅವನು ಅದಕ್ಕೆ ಮೊದಲು ಅವನು ಬೆಂಗಳೂರಿಗೆ ಬಂದಿದ್ದ PUC ಸೇರ್ಕೊಳ್ಳೋಕ್ಕೆ. ಹೊಯ್ಸಳ ಕರ್ನಾಟಕ ಸಂಘ ಅಂತ ಇದೆ, ಈಗ ಸಂಜಯ್ ಟಾಕೀಸ್ ಇದೆಯಲ್ಲ, ಅದು ಹಳೆ ಬಿಲ್ಡಿಂಗು ಹೊಯ್ಸಳ ಕರ್ನಾಟಕ ಸಂಘದ ಬಿಲ್ಡಿಂಗ್ ಆಗಿತ್ತು. ಅಲ್ಲೇ ಇವನು ಓದ್ತಾ ಇದ್ದ. ಇವನು ಇನ್ನೊಬ್ಬರ ರಂಗ ಅಂತ ಒಬ್ಬ, ಅವನು ಇನ್ನೊಬ್ಬ ರಂಗ, ಇಬ್ಬರು ಮೂರು ಜನ ಒಂದು ಪಕ್ಕದ ರೂಮು. ನಾನು ವೆಂಕಟಾಚಲದ ದಿನ ನೋಡೋಕೆ ಹೋಗ್ತಿದ್ದೆ. ಅವಾಗೇನು ಹಾಸ್ಟೆಲಲ್ಲಿ ಏನು ಕೊಡುವ, ಚಾಪೆ, ಒಂದು ದಿಂಬು ಅಷ್ಟೇ. ಹೊದ್ದಿ ಎದ್ದೆಲ್ಲ ಇವರೇ ತೊಗೊಂಬರ. ಇವನೇ ಒಂದು ಕಬ್ಬಿಣದ ಪೆಟ್ಟಿಗೆ, ಹೊದ್ದಿ ಎಲ್ಲ ಇಟ್ಕೊಂಡಿದ್ದೆ. ಇವನನ್ನು ನೋಡೋಕೆ ಹೋಗ್ತಿದ್ದೆ ನಾನು ದಿನ. ಆಮೇಲೆ ಅವನು ಸಕ್ಕರೆಪಟ್ಟಣಕ್ಕೆ ವಾಪಸ್ ಹೋದ ತಂದೆ ಹುಷಾರಿಲ್ಲ ಅಂತ ಹೋದ. ನಾನು ಬೆಂಗಳೂರಲ್ಲೇ ಇದ್ದೆ. ನಾನು BCom ಓದಿದೆ, ಆಮೇಲೆ MBA MCom ಓದಿದೆ. ಅವಾಗ MBA ಇರಲಿಲ್ಲ, 63, 64, 66ರಲ್ಲಿ. ಆಮೇಲೆ ಲೆಕ್ಚರರ್ ಆಗ್ಬಿಟ್ಟೆ ಕಾಲೇಜಲ್ಲಿ. 68ನೇ ಇಸ್ವಿನಲ್ಲಿ ತುಮಕೂರಿಗೆ ಬಂದೆ, ಸಿದ್ಧಗಂಗಾ ಕಾಲೇಜು. ಅಲ್ಲಿ ಬಂದಾಗ ಗೋಖಲೆ ಎಕ್ಸ್ಟೆನ್ಷನ್ ಅಂತ ಇದೆ, ಆ ಎಕ್ಸ್ಟೆನ್ಷನ್ ಗೋಪಾಲ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲಿ ಮನೆ ನಂದು. ಆ ಮನೇಲಿ ಇದ್ದಾಗ ವೆಂಕಟಾಚಲ ದೊಡ್ಡಕ್ಕ, ರುಕ್ಮಿಣಿ ಅಂತ ಏನೋ ಹೆಸರು, ಅವರು ಅಲ್ಲೇ ಇದ್ರು. ಅವ್ರ ಮನೆ, ನಮ್ಮ ಮನೆ ಎದುರ್ಲೇನೇ ಇದ್ರು ಅವ್ರ ಮನೆ. ಅವ್ರ ಗಂಡ ರಾಮರಾವ್ ಅಂತ ರೈಲ್ವೆ ಕೆಲಸದಲ್ಲಿದ್ದರು. ಹಾಗಾಗಿ ವೆಂಕಟಾಚಲ ಅಲ್ಲಿ ನನಗೆ ಅವ್ರದ್ದು ಪರಿಚಯ ಆಯ್ತಲ್ಲ, ಎದುರುಗಡೆ ಇದ್ರಲ್ಲ, ನಮ್ಮೂರು ನೋಡ್ತಾನೆ. ಅವತ್ತು ವೆಂಕಟಾಚಲ ಬಂದಿದ್ದೆ ಅಲ್ಲಿಗೆ. ನಾನು ತುಮಕೂರು ಲೆಕ್ಚರರ್ ಆಗಿದ್ದೆ, 69, 70 ಇರ್ಬೋದು. ಬಂದಿದ್ದೆ ಒಂದ್ಸಲ ಅಷ್ಟೇ. ಆಮೇಲೆ ವೆಂಕಟಾಚಲನ ಬಗ್ಗೆ ಎಲ್ಲ ಯೋಚನೆ ಮಾಡಲಿಲ್ಲ. ಅವನು ಕೈ ಸಿಗಲಿಲ್ಲ, ಅವನು ಊರಲ್ಲಿದ್ದ, ನಾನು ಬೆಂಗಳೂರಲ್ಲೇ ಇದ್ದೆ. ನಂದು ಕೆಲಸನೇ ಒಂಥರ ಹೋಯ್ತು ಕಾಲೇಜಲ್ಲಿ, ಹಾಗಾಗಿ ಪರಿಚಯನೇ ಇರಲಿಲ್ಲ. ನಾವು ಊರಿಗೆ ಬಂದಾಗೆಲ್ಲ ಬರ್ತಿದ್ದೆ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.